ರತ್ನಗಿರಿ ರಹಸ್ಯವನ್ನ ಭೇದಿಸಬೇಕು ಅಂತ ಹೇಳಿ ಒಂದು ಕಡೆ SIT ತಂಡ ಮುಂದಾಗ್ತಾ ಇದೆ ದೂರುದಾರನ ಮಾತಿನ ಮೇಲೆ. ಆದರೆ ಇದೇ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯಕ್ಕೆ ಅಪಸ್ವರ ಶುರುವಾಗಿದೆ. ಬಾಹುಬಲಿ ಬೆಟ್ಟದಲ್ಲಿ ಶೋಧಕ್ಕೆ ಜೈನ ಸಮುದಾಯ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಬಾಹುಬಲಿ ಬೆಟ್ಟ ಇದೆಯಲ್ಲ, ಅದೊಂದು ಪವಿತ್ರ ಕ್ಷೇತ್ರ, ಅದು ಬಹಳ ಅದಕ್ಕೆ ಚಾರಿತ್ರಿಕ ಐತಿಹಾಸಿಕ ಹಿನ್ನೆಲೆ ಇದೆ. ಸೊ ಇಂಥ ಸ್ಥಳದಲ್ಲಿ ಈ ಥರದ ಕೆಲಸಗಳೆಲ್ಲ ಮಾಡಬಾರದು. ಸಾಮಾಜಿಕ ಜಾಲತಾಣದಲ್ಲಿ ನಾವು ಇದೇ ರೀತಿ ಇದು ಮುಂದುವರೆದರೆ ನಾವು ಪ್ರತಿಭಟನೆ ಕೂಡ ಮಾಡಬೇಕಾಗತ್ತೆ ಅಂತ ಹೇಳಿ ಚರ್ಚೆಯನ್ನು ಮಾಡ್ತಾ ಇದೆ ಸಮುದಾಯ. ಬಾಹುಬಲಿ ಬೆಟ್ಟದಲ್ಲಿ ಶೋಧ ಕಾರ್ಯವನ್ನು SIT ತಂಡ ಮಾಡಿತ್ತು ದೂರುದಾರನ ದೂರಿನ ಮೇರೆ. ಸ್ಥಳ ಮಾರ್ಕ್ ಮಾಡಿಕೊಡ್ತೀನಿ ನಾನು ಹೇಳ್ತೀನಿ ಇಲ್ಲ ಅಗಿರಿ ಅಂತ ದೂರುದಾರ ಹೇಳ್ತಾ ಇದ್ನಲ್ಲ. ನೇತ್ರಾವತಿ ನದಿಯ ಪಕ್ಕದಲ್ಲಿ ಆದ ಮೇಲೆ ಅದು ಶಿಫ್ಟ್ ಆಗಿರೋದು ರತ್ನಗಿರಿಗೆ ಅಥವಾ ಬಾಹುಬಲಿ ಬೆಟ್ಟಕ್ಕೆ. ಬಾಹುಬಲಿ ಬೆಟ್ಟದಲ್ಲಿ ಅಗಿತಾ ಇದ್ದಾರೆ ಏನೂ ಸಿಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಇದು ಕ್ಷೇತ್ರದ ಸ್ಥಳದ ಒಂದು ಪವಿತ್ರತೆಗೆ ಧಕ್ಕೆ ತರ್ತಾ ಇದೆ. ಇದು ಧಾರ್ಮಿಕ ಕೇಂದ್ರದ 150 ಮೀಟರ್ ಆಸುಪಾಸಲ್ಲಿ ಇವರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಥರದ್ದೆಲ್ಲ ಮಾಡಬಾರದು, ನಮಗೊಂಥರ ನಮ್ಮ ಭಾವನೆಗಳಿಗೆ ಘಾಸಿ ಆಗ್ತಾ ಇದೆ, ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಾವು ಪ್ರತಿಭಟನೆ ಆಗುತ್ತೆ ಅಂತ ಕೂಡ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಆ ಒಂದು ದೂರು ಅರ್ಜಿಯನ್ನು ಈಗಾಗಲೇ ಧರ್ಮಸ್ಥಳ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ.